ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 179ನೆಯ ತಿರುನಾಮ ವೇದ. 12 ಆಳ್ವಾರರಲ್ಲಿ ಕೊನೆಯವರು ತಿರುಮಂಗೈ ಆಳ್ವಾರ್. ಅವರು ಅನೇಕ ದಿವ್ಯ ದೇಶಗಳಿಗೆ ಪ್ರಯಾಣ ಮಾಡಿ ಭಗವಂತನಿಗೆ ಮಂಗಳಾಶಾಸನ ಮಾಡಿದರು. ಶ್ರೀ ವೈಷ್ಣವ ಪರಂಪರೆಯಲ್ಲಿ ಮಂಗಳಾಶಾಸನ ಎಂದರೆ ಭಕ್ತರು ಭಗವಂತನಿಗೆ ಪ್ರೀತಿ ಮತ್ತು ಕಾಳಜಿಯಿಂದ ಶುಭಾಶಯಗಳನ್ನು ಹೇಳುವುದು. ನಾವು ಯೋಚಿಸಬಹುದು, ಮನುಷ್ಯನು ದೇವರನ್ನು ಹೇಗೆ ಆಶೀರ್ವದಿಸುತ್ತಾನೆ ಎಂದು. ಆದರೆ ಭಕ್ತಿಯ ಶ್ರೇಷ್ಠ ಸ್ಥಿತಿಯಲ್ಲಿ ಭಕ್ತನು ಭಗವಂತನನ್ನು ಚಿಕ್ಕ ಮಗುವಿನಂತೆ ನೋಡುತ್ತಾನೆ. ಹಾಗೆಯೇ ಪೆರಿ ಆಳ್ವಾರ್ ಕೃಷ್ಣನನ್ನು ನೋಡಿದರು. ತಿರುಮಂಗೈ ಆಳ್ವಾರ್ ತಮ್ಮ ಊರಾದ ಶೀರ್ಕಾಳಿಗೆ ಹಿಂದಿರುಗಿದಾಗ ಅವರ ಶಿಷ್ಯರು ಅವರಿಗೆ ನಾಲ್ಕವಿ ಪೆರುಮಾಳ್ ಎಂಬ ಬಿರುದನ್ನು ನೀಡಿದರು. ಹಾಗೆಂದರೆ 4 ವಿಧದ ಕಾವ್ಯಗಳಲ್ಲಿ ಪರಿಣತಿ ಹೊಂದಿರುವವರು ಎಂದು ಅರ್ಥ. ಆ 4 ವಿಧಗಳು ಆಶುಕವಿ ಅಂದರೆ ತಕ್ಷಣ ರಚಿಸುವ ಕವಿತೆ, ಮಧುರ ಕವಿ ಎಂದರೆ ಸಿಹಿಯಾದ ಅರ್ಥ ಮತ್ತು ಧ್ವನಿಯ ಕವಿತೆ, ಚಿತ್ರಕವಿ ಎಂದರೆ ಚಿತ್ರರೂಪದಲ್ಲಿ ರಚಿಸಿದ ಕವಿತೆ, ವಿಸ್ತಾರ ಕವಿ ಎಂದರೆ ವಿವರವಾದ ಕವಿತೆ. ಅದೇ ಸಮಯದಲ್ಲಿ ಶೀರ್ಕಾಳಿಯಲ್ಲಿ ಜ್ಞಾನ ಸಂಬಂಧರ್ ಎಂಬ ನಯನ್ಮಾರ್ ಇದ್ದರು. ಆಳ್ವಾರರು ಎಂದರೆ ಭಗವಂತನ ಭಕ್ತ ಕವಿ ಸಂತರು, ನಯನ್ಮಾರ್ ಎಂದರೆ ಶಿವನ ಭಕ್ತ ಕವಿ ಸಂತರು. ಜ್ಞಾನ ಸಂಬಂಧರ್ ಅವರ ಶಿಷ್ಯರು ನಾಲ್ಕವಿ ಪೆರುಮಾಳ್ ಎಂಬ ಬಿರುದು ನಮ್ಮ ಗುರುಗೆ ಸಿಗಬೇಕು ಎಂದು ಭಾವಿಸಿದರು. ಅವರು ಆಳ್ವಾರರ ಶಿಷ್ಯರಿಗೆ, ನಿಮ್ಮ ಆಳ್ವಾರ್ ನಮ್ಮ ಗುರು ಕೇಳಿದಂತೆ ಕವಿತೆ ರಚಿಸಿ ಹಾಡಿದರೆ ನಾವು ಈ ಬಿರುದಿಗೆ ಅವರು ಅರ್ಹರು ಎಂದು ಒಪ್ಪುತ್ತೇವೆ ಎಂದು ಸವಾಲು ಹಾಕಿದರು. ಆಳ್ವಾರರ ಶಿಷ್ಯರು ಈ ಸವಾಲನ್ನು ಸ್ವೀಕರಿಸಿದರು. 2 ಪಕ್ಷಗಳು ತಮ್ಮ ಗುರುಗಳಿಗೆ ಈ ವಿಷಯವನ್ನು ತಿಳಿಸಿದರು. ಜ್ಞಾನ ಸಂಬಂಧರ್ ಮತ್ತು ತಿರುಮಂಗೈ ಆಳ್ವಾರ್ ಇಬ್ಬರು ಪರಸ್ಪರ ಗೌರವ ಹೊಂದಿದ್ದರು ಮತ್ತು ತಮಿಳು ಭಾಷೆಯನ್ನು ಬಹಳ ಪ್ರೀತಿಸುತ್ತಿದ್ದರು. ಅವರು ಈ ಸವಾಲನ್ನು ಒಬ್ಬರನ್ನೊಬ್ಬರು ಬೇಟೆ ಮಾಡುವ ಅವಕಾಶವಾಗಿ ಕಂಡರು. ಇಬ್ಬರು ತಮ್ಮ ತಮ್ಮ ಶಿಷ್ಯರ ಜೊತೆ ಒಂದು ಮಧ್ಯಸ್ಥಳದಲ್ಲಿ ಭೇಟಿಯಾದರು. ಏಕೆಂದರೆ ಅವರ ಸಂಪ್ರದಾಯದ ನಿಯಮಗಳಿಂದ ಅವರು ಒಬ್ಬರ ದೇವಸ್ಥಾನಕ್ಕೆ ಇನ್ನೊಬ್ಬರು ಹೋಗಲು ಸಾಧ್ಯವಾಗಲಿಲ್ಲ. ಅವರು ಪರಸ್ಪರ ಸ್ನೇಹಪೂರ್ವಕವಾಗಿ ನಮಸ್ಕರಿಸಿದರು. ಜ್ಞಾನ ಸಂಬಂಧರ್ ಆಳ್ವಾರರಿಗೆ, ದಯವಿಟ್ಟು ಶೀರ್ಕಾಳಿಯ ಮಹಿಮೆಯ ಬಗ್ಗೆ ಒಂದು ತಿರುಕುರಳನ್ನು ಹಾಡಿ ಎಂದು ಹೇಳಿದರು. ತಿರುಕುರುಳು ಎಂದರೆ 2 ಸಾಲಿನ ಚಿಕ್ಕ ಕವಿತೆ. 2 ಸಾಲುಗಳು ಸಮಾನ ಉದ್ದದಲ್ಲಿರುತ್ತವೆ. ಆದರೆ ತಿರುಮಂಗೈ ಆಳ್ವಾರ್ 2 ಸಾಲುಗಳ ಕವಿತೆ ಹಾಡುವ ಬದಲು ಉಲಹಳಂದ ಭಗವಂತನ ಮಹಿಮೆಯ ಬಗ್ಗೆ 10 ಪದ್ಯಗಳನ್ನು ರಚಿಸಿ ಹಾಡಿದರು. ಉಲಹಳಂದ ಪೆರುಮಾಳ್ ಎಂದರೆ ತ್ರಿವಿಕ್ರಮ ರೂಪದಲ್ಲಿ 3 ಲೋಕಗಳನ್ನು ಅಳೆದವರು. ಆಳ್ವಾರರು ಹಾಡಿ ಮುಗಿಸಿದ ನಂತರ ಜ್ಞಾನ ಸಂಬಂಧರವರ ಶಿಷ್ಯರು, ನಮ್ಮ ಗುರು ನಿಮಗೆ ಶೀರ್ಕಾಳಿಯ ಮಹಿಮೆಯ ಬಗ್ಗೆ ಒಂದು ತಿರುಕುರಳನ್ನು ಹಾಡಿ ಎಂದು ಹೇಳಿದರು. ಆದರೆ ನೀವು 10 ದೊಡ್ಡ ಪದ್ಯಗಳನ್ನು ಹಾಡಿದಿರಿ. ನೀವು ಸವಾಲಿನಲ್ಲಿ ಸೋತಿದ್ದೀರಿ. ಆದ್ದರಿಂದ ನೀವು ನಾಲ್ಕವಿ ಪೆರುಮಾಳ್ ಎಂಬ ಬಿರುದಿಗೆ ಅರ್ಹರಲ್ಲ ಎಂದು ಹೇಳಿದರು. ಆದರೆ ಜ್ಞಾನ ಸಂಬಂಧರ್ ತಮ್ಮ ಶಿಷ್ಯರ ಮಾತನ್ನು ಒಪ್ಪಲಿಲ್ಲ. ಅವರು ಆಳ್ವಾರರ ಕಾವ್ಯ ಪ್ರತಿಭೆಯನ್ನು ಗುರುತಿಸಿ ವಾಮನ ಅವತಾರದಲ್ಲಿ ಭಗವಂತನನ್ನು ಕುರುಳು ಎಂದು ಕರೆಯುತ್ತಾರೆ. ಶೀರ್ಕಾಳಿಯ ಮಹಿಮೆಯಾದ ಆ ಭಗವಂತನ ಬಗ್ಗೆ ಹಾಡುವುದರ ಮೂಲಕ ಆಳ್ವಾರ್ ನನ್ನ ಮನವಿಯನ್ನು ಸಂಪೂರ್ಣವಾಗಿ ನೆರವೇರಿಸಿದ್ದಾರೆ ಎಂದು ತಮ್ಮ ಶಿಷ್ಯರಿಗೆ ಅರ್ಥ ಮಾಡಿಸಿದರು. ಹಾಗೂ ಜ್ಞಾನ ಸಂಬಂಧರವರಿಗೆ ಆಶೀರ್ವಾದವಾಗಿ ದೊರೆತ ಕತ್ತಿಯನ್ನು ತಿರುಮಂಗೈ ಆಳ್ವಾರರಿಗೆ ಬಹುಮಾನವಾಗಿ ನೀಡಿದರು. ನೀವು ತಿರುಮಂಗೈ ಆಳ್ವಾರರ ಅವತಾರ ಸ್ಥಳಕ್ಕೆ ಹೋದರೆ ಆಳ್ವಾರ್ ಆ ಕತ್ತಿಯನ್ನು ಹಿಡಿದಿರುವ ದರ್ಶನವನ್ನು ಪಡೆಯಬಹುದು. ಜ್ಞಾನ ಸಂಬಂಧರ್ ತಿರುಮಂಗೈ ಆಳ್ವಾರರನ್ನು ನಾಲ್ಕವಿ ಪೆರುಮಾಳ್ ಎಂದು ಮಾನ್ಯತೆ ನೀಡಿದರು. ಎಲ್ಲರೂ ಹೊರಟು ಹೋಗುವ ಮುನ್ನ ಜ್ಞಾನ ಸಂಬಂಧರ್ ತಿರುಮಂಗೈ ಆಳ್ವಾರರನ್ನು, ನೀವು ರಚಿಸಿದ ಹಲವಾರು ಪದ್ಯಗಳನ್ನು ನಾನು ಓದಿದ್ದೇನೆ. ಅವುಗಳಲ್ಲಿ ವೇದಗಳ ಸಾರ ಇದೆ. ನಿಮಗೆ ಇದನ್ನು ಯಾರು ಕಲಿಸಿದರು ಎಂದು ಪ್ರಶ್ನಿಸಿದರು. ಏಕೆಂದರೆ ಜ್ಞಾನ ಸಂಬಂಧರ್ ವೇದ ಪರಂಪರೆಯ ಕುಟುಂಬದಿಂದ ಬಂದವರು. ಅವರಿಗೆ ತಿರುಮಂಗೈ ಆಳ್ವಾರ್ ಮೊದಲು ಕಳ್ಳನಾಗಿದ್ದನು ಎಂಬುದು ತಿಳಿದಿತ್ತು. ಆದ್ದರಿಂದ ಅವರು ಈ ಪ್ರಶ್ನೆಯನ್ನು ಕೇಳಿದರು.
ತಿರುಮಂಗೈ ಆಳ್ವಾರ್ ಕೈಗಳನ್ನು ಜೋಡಿಸಿ, ಇದು ಭಗವಂತನ ಕೃಪೆಯಿಂದ. ಅವನೇ ನನ್ನ ಬಳಿ ಬಂದು ವೇದಗಳ ಸಾರವಾದ ಅಷ್ಟಾಕ್ಷರಿ ಮಂತ್ರವನ್ನು ನನಗೆ ಕಲಿಸಿದನು ಎಂದು ಹೇಳಿದರು. ಈ ಕತೆ ಶೈವ ಮತ್ತು ಶ್ರೀ ವೈಷ್ಣವ ಪರಂಪರೆಯವರ ನಡುವೆ ಇದ್ದ ಆಳವಾದ ಗೌರವವನ್ನು ತೋರಿಸುತ್ತದೆ. ಅವರ ನಡುವೆ ಅಹಂಕಾರ ಇರಲಿಲ್ಲ, ಪರಸ್ಪರ ಗೌರವ ಮಾತ್ರ ಇತ್ತು. ವೇದಃ ಎಂದರೆ ವೇದಗಳು ಎಂದು ಅರ್ಥ. ಆದರೆ ಪರಾಶರ್ ಭಟ್ಟರವರು ತಮ್ಮ ವಿವರಣೆಯಲ್ಲಿ ಭಗವಂತನಿಗೆ ವೇದಃ ಎಂಬ ಹೆಸರು ಇದೆ, ಏಕೆಂದರೆ ಅವನೇ ವೇದಗಳನ್ನು ಬೋಧಿಸುವವನು ಎಂದು ಹೇಳುತ್ತಾರೆ. ನಾವು ಸ್ವತಃ ವೇದಗಳನ್ನು ಓದಿದರೆ ಅದರ ಅರ್ಥವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಆದ್ದರಿಂದ ಭಗವಂತನು ಸ್ವತಃ ನಮ್ಮಾಳ್ವಾರ್, ತಿರುಮಂಗೈ ಆಳ್ವಾರ್, ರಾಮಾನುಜಾಚಾರ್ಯರಂತಹ ಮಹಾನರಿಗೆ ವೇದಗಳ ಸಾರವನ್ನು ತಿಳಿಸಿ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತಾನೆ. ನಾವು ಪ್ರತಿದಿನ ವೇದಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ವೇದಜ್ಞಾನವನ್ನು ಕರುಣಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.